ಮುಂಬೈನ ದಾದರ್ನ ಧಾರಾವಿ ನಗರದಲ್ಲಿ ಆಂಧ್ರ ಕರ್ನಾಟಕ ಶಿಕ್ಷಣ ದಲಿತ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಡಿ ಮಾದರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ವಿಶ್ವರತ್ನ ಭಾರತದ ಬೆಳಕು ಭಾರತದ ನವ ನಿರ್ಮಾತ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿವೆ. ಅಸಮಾನತೆ ವಿರುದ್ಧ ಗಟ್ಟಿ ಧ್ವನಿ ಎತ್ತಿದ ಮಾನವತಾವಾದಿ, ನ್ಯಾಯಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಸಮಾಜ ಸುಧಾರಕರಾಗಿ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಪಾರವಾದದ್ದು ಎಂದು ಹೇಳಿದರು. ಇನ್ನು ಭಾರತ ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮುದಾಯಕ್ಕೆ ತನ್ನ ಚಿಂತನೆಗಳಿಂದಲೇ ಸ್ಫೂರ್ತಿ ಆದರ್ಶ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಸಮಾಜ ಸುಧಾರಕರಾಗಿದ್ದು ದಲಿತ ಬೌದ್ಧ ಚಳವಳಿಯನ್ನ ಮುನ್ನಡೆಸುವ ಮೂಲಕ ಪ್ರೇರಣೆಯಾದ ವ್ಯಕ್ತಿಯಾಗಿದ್ದಾರೆ. ಇನ್ನು ಅಂಬೇಡ್ಕರ್ ಅವರು ಭಗವಾನ್ ಬುದ್ಧನಂತೆ ಪ್ರಭಾವಶಾಲಿಯಾದ ವ್ಯಕ್ತಿ. ಶುದ್ಧ ಮನಸ್ಸಿನ ಹಾಗೂ ದೇವರಿಂದ ಆಶೀರ್ವಾದ ಸಮಾಜದಲ್ಲಿನ ಅವರ ಮಹಾನ್ ಕಾರ್ಯಗಳಿಂದಾಗಿ ಅವರಿಗೆ ಯಾವುದೇ ಕರ್ಮದ ಋಣ ಉಳಿದಿಲ್ಲ ಎಂದು ನಂಬಿದ್ದ ಕಾರಣ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿನ ಎಂದು ಕರೆದರು. ಅಂದಿನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನದಂದು ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಭಾರತೀಯ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ನಿಮಿತ್ತವಾಗಿ ಇವತ್ತು ಮುಂಬೈನ ದಾದರ್ನಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿ ಚೈತ್ಯ ಭೂಮಿಗೆ ಎಲ್ಲರೂ ಕೂಡ ಬಂದಿದ್ದೇವೆ. ಸುಮಾರು ಸಾವಿರಾರು ಜನಸಂಖ್ಯೆಗಳಲ್ಲಿ ಇವತ್ತು ನಮ್ಮ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಜನ ಇವತ್ತು ಈ ಒಂದು ಪುಣ್ಯಭೂಮಿಗೆ ಪ್ರತಿ ವರ್ಷನೂ ಕೂಡ ಬರ್ತದ. ಅದೇ ರೀತಿಯಾಗಿ ನಾವು ಕೂಡ ಬಂದಿದ್ದೀವಿ. ಇವತ್ತಿನ ದಿವಸ ನಾವು ಮರೆಯಲಾದಂತ ಒಂದು ಬಹಳ ದೊಡ್ಡ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ದಿವಸ ನಮಗೆ ಬಹಳ ದೊಡ್ಡ ಕರಾಳ ದಿವಸ. ಯಾಕಂತಂದ್ರೆ ನಮ್ಮ ಪಾಲಿನ ದೇವರು, ನಮ್ಮ ಪಾಲಿನ ಭಗವಂತ ಈ ದೇಶದ ಹಣೆ ಬರವನ್ನ ಬರೆದಿರ್ತಕ್ಕಂಥ ಈ ದೇಶದ ಒಂದೊಂದು ಕಣದಲ್ಲೂ ಕೂಡ ದೇಶದಲ್ಲಿ ಇರ್ತಕ್ಕಂಥ 300 ಮುಕ್ಕೋಟಿ ದೇವರು ಇವತ್ತು ಎಲ್ಲಿದಾವೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿವಸ ಈ ದೇಶದಲ್ಲಿ ಇರ್ತಕ್ಕಂಥ 84 ಲಕ್ಷ ಜೀವರಾಶಿಗೂ ಹಾಗೂ ಒಬ್ಬ ಮಾನವ ಜೀವರಾಶಿಗೂ ಕೂಡ ಜೀವದಾನವನ್ನ ಮಾಡಿ ನಮ್ಮೆಲ್ಲರ ಬದುಕನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಎಲ್ಲಾ ಸಮಾಜದ ವತಿಯಿಂದ ಹಾಗೂ ನಮ್ಮ ಎಲ್ಲ ರಾಜ್ಯದ ವತಿಯಿಂದ ಈ ದೇಶದ ಜನತೆಯ ವತಿಯಿಂದ ಅವರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಅವರ ಪಾದಕ್ಕೆ ನಾವೆಲ್ಲರೂ ಶರಣಾಗತರಾಗಿ ಇವತ್ತಿನ ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮುಂಬೈನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸ್ಕೂಲ್ನಲ್ಲಿ ನಮಗೆ ಬಹಳ ದೊಡ್ಡ ಒಂದು ವ್ಯವಸ್ಥೆಗಳನ್ನ ಮಾಡಿ ನಮಗೆ ಇರಲಿಕ್ಕೆ ಪ್ರತಿ ವರ್ಷನೂ ಕೂಡ ಅವರ ಸಹಕಾರ, ಅವರ ಪ್ರೀತಿ ವಿಶ್ವಾಸ ಎಲ್ಲರೂ ಸ್ಕೂಲಿನ ಆಲ್ ದ ಟೀಚರ್ಸ್ ಅಂಡ್ ಆಲ್ ಕಮಿಟಿ ಮೆಂಬರ್ಸ್ ಅಂಡ್ ಪ್ರೆಸಿಡೆಂಟ್ ಅಂಡ್ ಟೋಟಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸುತ್ತಾ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ತಾವು ಪ್ರತಿ ವರ್ಷನೂ ಕೂಡ ಇದೇ ರೀತಿ ನಮಗೆ ಸಹಕಾರ ಕೊಡ್ಕೊಳ್ತಾನೆ ಇದ್ದೀರಿ. ಮುಂದಿನ ಕೂಡ ತಮ್ಮ ವಿಶ್ವಾಸದಲ್ಲಿ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ನಾವು ಯಾವತ್ತಿದ್ರೂ ಕೂಡ ಇರ್ತೇವೆ ಅಂತ ಹೇಳ್ತಾ ತಮ್ಮ ಸಹಕಾರ ನಮ್ಮ ಜೊತೆಗಿರಲಿ. ನಾವೆಲ್ಲರೂ जुड़ते गए. 1956 में फिर से कुछ जुड़ा, 1960 में जुड़ा, एसटी को आरक्षण मिला, एमपी को आरक्षण मिला, बीसी को आरक्षण मिला. लेकिन आज का दिन खाली हम दलित यहाँ पर खड़ा होकर बाबा साहब को याद करते हैं. ये हमारा दुर्भाग्य है, क्योंकि आज जो मराठा समाज प्रेजेंट डे में जो न्यूज में देखते तो कहीं भी उपवास बैठने का बात करता है मराठा समाज. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇಂಟರ್ನ್ಯಾಷನಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೈಸ್ಕೂಲ್ನ ಟ್ರಸ್ಟ್ನ ಅಧ್ಯಕ್ಷ ನಿರಂಜನ್ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಭೀಮಸೇನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಡಿ ಮಾದರ್, ರಾಜ್ಯ ಉಪಾಧ್ಯಕ್ಷ ರವೀಂದ್ರ ವಾಲವಿ, ಗೌರವ ಅಧ್ಯಕ್ಷ ವಿಠ್ಠಲ್ ಹರಿಜನ್, ರಾಜ್ಯ ಕಾನೂನು ಸಲಹೆಗಾರ ಡಾಕ್ಟರ್ ಶ್ರೀಶೈಲ್ ಹೂಗಾರ್, ಶಿವಾನಂದ ಶಿಬಾರಗಟ್ಟಿ, ಮಂಜುನಾಥ್ ರಾಮದುರ್ಗ, ಬಸವರಾಜ್ ಮಾದರ್, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕರ್ನಾಟಕ ಭೀಮಸೇನೆ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು.